ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವಗಾಮಿ, ಭೈರವಿಗೆ ಮುರುಡೇಶ್ವರ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಏನು ನಿರ್ಧಾರ ಮಾಡಿದೆ? ಎಕ್ಸಾಮ್ ಎಲ್ಲ ಮುಗ್ದು ಸಮ್ಮರ್ ಹಾಲಿಡೇ ಶುರುವಾದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಅಷ್ಟು ದಿನ ಅವಳು ಸುಮ್ಮನಿರ್ಬೇಕಲ್ಲ. ಮೊನ್ನೆ ಅವಳ ಕ್ಲಾಸಲ್ಲಿರೋ ಮಗು ಅವಳ ಫ್ಯಾಮಿಲಿ ಜೊತೆಗೆ ಹೋಗಿ ಬಂದಿದ್ದಾಳೆ. ಅದನ್ನೇ ಬೆಳಗಿಂದ ಸಂಜೆವರೆಗೂ ಎಲ್ಲರ ಹತ್ರ ಹೇಳ್ತಾನೆ ಇರ್ತಾಳಂತೆ, ಫೋಟೋ ತೋರಿಸ್ತಾ ಇರ್ತಾಳಂತೆ. ಅದಕ್ಕೆ ಭೈರವಿನೂ ಹೋಗ್ಬೇಕು ಅಂತ ಪಾಪ ಅವಳಿಗೆ ಅನ್ಸಿರುತ್ತಲ್ವಾ. ಅವಳು ಹೇಳ್ದಂಗೆಲ್ಲ ಕುಣಿಯೋದಕ್ಕಾಗಲ್ಲ ಅಲ್ಲ ಅಶೋಕ್. ಈಗ ತಾನೇ ಬಿಸ್ನೆಸ್ ಶುರು ಆಗ್ತಿದೆ. ಇಂಥ ಟೈಮಲ್ಲಿ ಕೆಲಸ ಬಿಟ್ಟು ಅಲ್ಲಿ ಬರೋದಕ್ಕಾಗಲ್ಲ. ನೋಡು, ನಿನಗಾಗಲ್ಲ ಅಂದರೆ ಪರವಾಗಿಲ್ಲ ಶಿವಗಾಮಿ, ನೀನು ಬಿಸ್ನೆಸ್ ನೋಡ್ಕೋ, ನಾನು ಕರ್ಕೊಂಡು ಹೋಗಿ ಬರ್ತೀನಿ. ಅಂದ್ರೆ ನನ್ ಮಾತಕ್ ಬೆಲೆ ಇಲ್ಲ. ನಾನ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಹೋಗ್ತೀವಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ ಅಂದ್ಮೇಲೆ ನನ್ನ ಹತ್ರ ಬಂದು ಕೇಳೋ ಅಂತದೇನಿದೆ? ನೀವ್ ಡಿಸೈಡ್ ಮಾಡ್ಕೊಂಡಿದ್ರೆ ಅಪ್ಪ ಮಗಳು ಹೋಗ್ಬಿಟ್ಟು ಬನ್ನಿ. ಅದು ಹಾಗಲ್ಲ ಶಿವಗಾಮಿ. ಪಾಪ ಅವಳು ಆಸೆ ಪಡ್ತಿದ್ದಾಳಲ್ವಾ, ಈಗ ಕರ್ಕೊಂಡು ಹೋಗಿಲ್ಲ ಅಂದರೆ ತುಂಬ ಡಿಸಪಾಯಿಂಟ್ ಆಗ್ತಾಳೆ. ಅದನ್ನ ನೆನೆಸ್ಕೊಂಡು ಕೊರಗ್ತಾಳೆ. ಅಲ್ಲ ಅಶೋಕ್, 1 ದಿನ ಕುಣಿತಾಳೆ ಇಲ್ಲ 2 ದಿನ ಕುಣಿತಾಳೆ, ಆಮೇಲೆ ಅವಳೇ ಸುಮ್ಮನಾಗ್ತಾಳೆ. ಅಶೋಕ್, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಅವಳು 2 ದಿವಸ ಆದರೂ ಯಾಕೆ ಕೊರಗಬೇಕು? ನನಗೊಂದು ನಿಜ ಹೇಳಿ, ಮುರುಡೇಶ್ವರ ಹೋಗ್ಬೇಕು ಅಂತ ಆಸೆ ಪಡ್ತಾ ಇರೋದು ಭೈರವಿನ ಇಲ್ಲ ನೀವಾ? ಅಲ್ಲ, ನೀವ್ ಹೋಗ್ಬೇಕು ಅಂತ ಭೈರವಿನ ನನ್ ಮೇಲೆ ಎತ್ಕಡ್ತಿದ್ದೀರಾ ಅಂತ ಅನ್ನಿಸ್ತಿದೆ. ಅಲ್ಲ ಶಿವಗಾಮಿ, ಇಷ್ಟನ್ನ ನೀನು ಅರ್ಥ ಮಾಡ್ಕೊಂಡಿರೋದು. ನಾನು ಇಷ್ಟೆಲ್ಲ ಹೇಳ್ತಿದ್ದೀನಿ, ನೋ ಅಂದ್ರೂ ಕೂಡ ನೀವು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಅದಕ್ಕೇನರ್ಥ ಅಶೋಕ್? ನಿಂಗೆ ಹೆಂಗೆ ಹೇಳಿ? ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಅಂದ್ರೆ ನನ್ ಮಾತಿಗೆ ಬೆಲೆನೇ ಇಲ್ಲ. ನೀನಮ್ಮ ಬೇಡ ಅಂತ ಹೇಳಿದ್ರೆ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತೀರ ಅಲ್ವಾ? ನಿಮ್ಮಮ್ಮನ್ಗಿಂತ ನನಗೆ ಜಾಸ್ತಿ ಕಾಳಜಿ ಅಂತ ಪ್ರೂವ್ ಮಾಡಕ್ ಹೊರಟಿದ್ದೀರಾ. ನಾನ್ ಬೇಡ ಅಂತ ಹೇಳದ್ಮೇಲೂ ನೀವು ಕರ್ಕೊಂಡು ಹೋದ್ರೆ ಆ ಮಗು ಮನ್ಸಲ್ಲಿ ನನ್ ಬಗ್ಗೆ ಏನ್ ಅಭಿಪ್ರಾಯ ಬರುತ್ತೆ ಹೇಳಿ? ಛೇ, ನಮ್ಮಮ್ಮ ಸರಿ ಇಲ್ಲ, ನಮ್ಮಪ್ಪ ತುಂಬಾ ಒಳ್ಳೆಯವರು ಅಂತ ತಾನೇ ಮಗು ಅನ್ಕೊಳ್ಳೋದು. ಒಟ್ನಲ್ಲಿ ಆ ಮಗು ದೃಷ್ಟಿಲಿ ನಾನ್ ವಿಲನ್ ಆಗ್ಬೇಕು, ಅದೇ ಅಲ್ವಾ ನಿಮ್ ಮೈಂಡಲ್ಲಿರೋದು? ನೀನೇನೇನೋ ಅರ್ಥ ಮಾಡ್ಕೋಬೇಡ.
ನನ್ನ ಉದ್ದೇಶ ಅವಳು ಖುಷಿಯಾಗಿರಬೇಕು ಅನ್ನೋದಷ್ಟೇ. ನಿನಗೆ ಅವಮಾನ ಮಾಡಬೇಕು ಅನ್ನೋದಲ್ಲ ಶುಗಾಮಿ.